ಅದೇ ತರ್ಕ ಅನ್ವಯಿಸುತ್ತಾ ಪ್ರಶ್ನೆ. ನೀವು ರಾಷ್ಟ್ರೀಯ ಪಕ್ಷ, ಇವರು ರಾಷ್ಟ್ರೀಯ ಪಕ್ಷ. ನೀವು ಕರ್ನಾಟಕಕ್ಕೂ ಒಂದ್ ನ್ಯಾಯ, UP-ಲೂ ಒಂದ್ ನ್ಯಾಯ ಅಂತ ಆಗ್ಬಾರ್ದು. ಹಾಗೆ ಮಾಡಲ್ಲ ನಾವು. ಆಯ್ತು, ಅದನ್ನೇ ಅವ್ರು ಹೇಳ್ತಾ ಇರೋದು. ಅದನ್ನೇ ಈಗ ಅವರು ಅವರ ಪ್ರಕರಣವನ್ನ ಸಮರ್ಥಿಸ್ಕೋಬೇಕು ಅಥವಾ ಅದನ್ನ ವಾದ ಮಾಡ್ಬೇಕು ಅಂದ್ರೆ ಕೈಯಲ್ಲಿ ಅಂಕಿಅಂಶ ಇಟ್ಕೋಬೇಕಲ್ಲ. ನೋಡಿ, ಒಂದ್ ಕೆಲಸ ಮಾಡಿದ್ವಿ ಪ್ಲೀಸ್. ನೀವು ನನಗೆ ಹೇಳಿ ಸಬ್ಜೆಕ್ಟ್ ಬೇರೆ ಫಾರ್ ಯುವರ್ ಸೆಕೆಂಡ್ ಪ್ಲೀಸ್. ನಾಗೇಂದ್ರ ಅಂದ್ರೆ ಸಬ್ಜೆಕ್ಟ್ ಇಲ್ಲ. ಈಗ ನನಗೆ ಹೇಳಿದಾಗ ಬೇರೆ, ಅದು ಬೇರೆ ಇದೆ. ಅದಾನಿ ಬಗ್ಗೆ ಅದು ಆಗ್ಲಿಲ್ಲ ಬಿಡಿ. ಅದಾನಿ ಬಗ್ಗೆ ನೀವು ಚರ್ಚೆ ಯೋಚನೆ ಮಾಡಿದೀವಿ ಅಂತ. ಅದಾನಿಗೆ ಯಾರ್ಯಾರು ರೆಡ್ ಕಾರ್ಪೆಟ್ ಹಾಕ್ತಿರೋದು, ಈಗ ಯಾರ್ಯಾರು ಮನ್ಸಿಗೆ ಬಂದಾಗ ಮಾತಾಡಿದ್ದು ಇಲ್ಲ ಇಲ್ಲ. ಇದೇ ಕಾಂಗ್ರೆಸ್. ಏನಾಗುತ್ತೆ ಗೊತ್ತಾ, ಅದಾನಿ ಅಂತ ಹಾಕ್ತೀವಿ, ಡೈವರ್ಟ್ ಆಗ್ಬಿಡ್ತೀವಿ. ಅದೇ ಹೇಳ್ತಿರೋದು, ಮಾಡಬೇಡಿ ಅಂತ ಬಾಬು ಸರ್. ಪಾಯಿಂಟ್ ಅರ್ಥ ಆಯ್ತು, ಪೂರ್ತಿ ಪಟ್ಟಿ ಕಾರ್ಯಕ್ರಮ ಮುಗಿದೋಗ್ತದೆ. ಆದ್ರೆ ನಾನು ಅವಾಗ್ಲೂ ಹೇಳಿದೆ ನಿಮ್ಗೆ ಆ 4 ಪ್ರಶ್ನೆಯಲ್ಲಿ ಇದು ಒಂದು ಪ್ರಶ್ನೆ. ಹೋಲಿಕೆಗೆ ಬೇರೆ ಬೇರೆ ಪ್ರಕರಣ ತರ್ತಾ ಇದ್ದೀವಿ. ಖಂಡಿತ. ಬಿಹಾರದಲ್ಲಿ ನಾನು ಆಗ್ಲೇ UP ಹೇಳಿದೆ, ಬಿಹಾರದಲ್ಲಿ 7 ಜನ ಮಿನಿಸ್ಟರ್ ಬಿಜೆಪಿ ಮಿನಿಸ್ಟರ್ ಮೇಲೆ ಸೀರಿಯಸ್ ಚಾರ್ಜಸ್. ಒಡಿಸ್ಸಾದಲ್ಲಿ 14 ಜನ ಬಿಜೆಪಿ ಮಿನಿಸ್ಟರ್ ಮೇಲೆ ಸೀರಿಯಸ್ ಚಾರ್ಜಸ್. ಮಹಾರಾಷ್ಟ್ರದಲ್ಲಿ ಫೈನಾನ್ಷಿಯಲ್ ಮಿಸ್ಅಪ್ರಾಪ್ರಿಯೇಷನ್, ಫೈನಾನ್ಷಿಯಲ್ ಫ್ರಾಡ್ ಆಗಿದೆಯಾ? ಕ್ರಿಮಿನಲ್ ಕೇಸ್ ಆದ್ರೆ ಮಾನದಂಡ ಬೇರೆ ಅಲ್ಲ ಸರ್. ಒಂದು ನಿಮಿಷ. ಕ್ರಿಮಿನಲ್ ಕೇಸ್ ಅಂದ್ರೆ ಬರೀ FIR ಬೇಲಬಲ್ ಅಫೆನ್ಸ್ ಅಲ್ಲ, ಗ್ರೀವಿಯಸ್ ಅಫೆನ್ಸಸ್, ಸೀರಿಯಸ್ ಅಫೆನ್ಸಸ್, ಇದು ರೇಪು, ಮರ್ಡರ್, ಫ್ರಾಡು, ಈ ಅಫೆನ್ಸಸ್ ಸೀರಿಯಸ್ ಅಫೆನ್ಸಸ್. 180 ಕೋಟಿ ಹಗರಣ ನಡೆದಿದ್ಯಾ? 150,000 ಕೋಟಿ ನಡೆದಿದೆ. ನಿಗಮದ ಹಣ ಹಿಂಗೆ ಒಡಿಶಾದಲ್ಲೂ ನೀವು ಯಾವ ಸರ್ಕಾರದಲ್ಲಾಗಿದೆ? ಅವರು ಮಾತ್ ಇಂಟರ್ಫೇರ್ ಮಾಡೋದು ನಾನು ಅವ್ರಿಗಿಂತ ಚೆನ್ನಾಗಿ ಇಂಟರ್ಫೇರ್ ಮಾಡ್ತೀನಿ. ಅವ್ರಿಗಿಂತ ಚೆನ್ನಾಗಿ ತಪ್ಪೇನಿದೆ? ಈಗ ಹೋಲಿಕೆ ಯಾವ್ದು ಹೋಲಿಕೆ ಮಾಡೋದು? ಯಾವ್ದು ಹೋಲಿಕೆ? ಈಗ ಯಾವ್ದಾದ್ರು ನಿಗಮದೊಳಗಡೆ ಯಾರು ಅದನ್ನ ದುಡ್ಡು ಎತ್ಕೊಂಡು ಹೋಗಿದಾರ? ಅಂದ್ರೆ ಎಕ್ಸಾಕ್ಟ್ ಹೋಲಿಕೆ ಬೇಕು ನಿಮ್ಗೆ. 100% ನಿಗಮನೇ ಪ್ರಕರಣ ಆಗಲ್ಲ ನಿಮ್ಗೆ. ನಿಮ್ಗೆ ನೀವು ಇಲ್ಲಿ ಸಬ್ಜೆಕ್ಟ್ ತಂದಿದ್ದು ಯಾವುದು? 187 ಕೋಟಿ ಹಗರಣ. ನಾವು ಅದ್ರ ಬಗ್ಗೆನೇ ಚರ್ಚೆ ಮಾಡ್ತೀವಿ. ಇಡೀ ರಾಜ್ಯ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ನಾನು ಅದಕ್ಕೆ ಕೇಳಿದೆ, ಓವರ್ ಆಲ್ ಚರ್ಚೆ ಮಾಡೋದಾದ್ರೆ ಓವರ್ ಆಲ್ ಚರ್ಚೆ ಬಹಳ ಸ್ಪೆಸಿಫಿಕ್ ಚರ್ಚೆ. ಸ್ಪೆಸಿಫಿಕ್ ಅಂತ ಆದ್ರೆ ಸ್ಪೆಸಿಫಿಕ್ ಮಾತ್ರ ಚನ್ನಬಸಪ್ಪ ನಾಗೇಂದ್ರ ಮಾತ್ರ. ಬಹಳ ಚೆನ್ನಾಗಿ ಹೇಳಿದಿರಿ. ನಾಗೇಂದ್ರ ಮಾತ್ರ ಚರ್ಚೆ ಆಗ್ತಿರೋದು. ಆದ್ರೆ ಆ ನಾಗೇಂದ್ರ ಅವರ ಆರೋಪಕ್ಕೆ ಸರಿಸಮನಾದ ಆರೋಪ ಯಾವ್ದಿದೆ ಒಂದೇಳಿ? ಈಗ ನೀವು ಆರೋಪ ಬೇರೆ. ನೇರ ಒಬ್ಬ ಅಧ್ಯಕ್ಷನಾಗಿ ಬಹುತೇಕ ರಾಮ ಮಂದಿರದ ಉಂಡಿ ಕೇಳ್ತಿರ್ಬೋದು. ನಾಗೇಂದ್ರನನ್ನ ಒಂದ್ಸರಿ ಒಪ್ಪಬೇಕು ಬಿಟ್ರೆ ಅವ್ರು ಮಾತಾಡೋದು ಏನೂ ಇಲ್ಲ. ಅವ್ರಿಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಆಮೇಲೆ ಒಂದು ವಿಶ್ಲೇಷಣೆ ಹೇಳಿದ್ರೆ ಕೇಳಿ. ಈಗ ನಾ ಕೇಳ್ತೀನಿ, ಕೇಳಿ. ನಿಮ್ಗೆ ಏನಾಯ್ತು ಸರ್? ಇಲ್ಲಿ ಬಿಜೆಪಿ ವಿರೋಧ ಪಕ್ಷಗಳು, ನಿಮ್ಮ ರಾಜಕೀಯ ವಿರೋಧಿಗಳೆಲ್ಲ ಹೇಳ್ತಾ ಬಂದ್ರು, ಮೊನ್ನೆ ಒಂದು 3 ಬಾಗ್ಲು ಆಗೋಗಿದೆ, ಅದು ಇನ್ನ 3 ಬಾಗ್ಲು ಆಗೋದು ಒಂದು ಬಾಕಿ, ಬೇಡ ಹೀಗೆ, ಹಾಗಾಗಿ ಇನ್ನೇನು ವಿಪಕ್ಷ ಇಲ್ಲ ಅನ್ನೋ ರೀತಿ ಆಗೋಯ್ತು. ಆದ್ರೆ ಇವತ್ತಿನ ದಿನ ಈ ನಾಗೇಂದ್ರ ಪ್ರಕರಣ ನಿಮ್ಮ ಪಕ್ಷಕ್ಕೆ, ವಿರೋಧ ಪಕ್ಷಕ್ಕೆ ಒಂದಾಗುವಂತ ಒಂದು ಅವಕಾಶ, ಅನಿವಾರ್ಯತೆ, ವೇದಿಕೆನ ಸೃಷ್ಟಿ ಮಾಡಿಕೊಡ್ತು. ನಮ್ಮ ಪಾರ್ಟಿ ಬಿಕ್ಕಟ್ಟಲ್ಲಿದ್ದಂತ ಪಕ್ಷ ಒಗ್ಗಟ್ಟಾಗೋದಕ್ಕೆ ನಿರ್ಮಾಣ ಆಗೋಯ್ತು ಪರಿಸ್ಥಿತಿ ಅಂತ. ನಮ್ಮಲ್ಲಿ ಯಾವ ಬಿಕ್ಕಟ್ಟು ಇಲ್ಲ ರೀ. ಹೇಳೋದನ್ನ ನಾವು ನಂಬಕ್ಕಾಗಲ್ಲ. ಏನ್ ಬಿಕ್ಕಟ್ಟಿದೆ? ಮಣ್ಣು ಕಾಂಗ್ರೆಸ್ ಇರೋ ಅಷ್ಟಿದೆಯಾ? ಅದು ಬೇರೆ. ಆದ್ರೆ ಈ ವಿಷಯದೊಳಗಡೆ ನಾವು ಯಾಕೆ ನೀವು ನಾಗೇಂದ್ರ ಪ್ರಕರಣ ಬಿಡ್ತಿಲ್ಲ ಅನ್ನೋ ಕಾರಣಕ್ಕೆ ಯಾಕೆ ಬಿಡಬಾರ್ದು ಅಂತ ಹೇಳಿದ್ರೆ, ಯಾರು ಬಿಡಬಾರ್ದು. ಈ ರಾಜ್ಯದ ಒಬ್ಬ ಪ್ರಜೆ ಯಾರು ಇದನ್ನು ಬಿಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಕಾಮನ್ ಮ್ಯಾನ್ ಹಣ ಸರ್ ಇದು. ವಾಲ್ಮೀಕಿ ಸಮಾಜ ಅಂತ ಹೇಳಿದ್ರೆ ಅದನ್ನ ಬಿದ್ದವರನ್ನು ಮೇಲೆತ್ತು, ಬನ್ನಿ ಎಲ್ಲರೂ ಕೈ ನೀಡಿ ಅಂತ ಏನ್ ಹೇಳ್ತಾರ. ನಾನ್ ಪಾಠ ಬಹಳ ಮಾಡ್ತೀನಿ, ಬಿಟ್ಟಿಲ್ಲ ಇಲ್ಲಿ. ಈ ವಿಷಯದೊಳಗಡೆ ರಾಮನ್ ದುಡ್ಡು ಹೊಡೆದು ನಾಗೇಂದ್ರ ವಿಷಯದಲ್ಲಿ ದೇಶಕ್ಕೆ ಪಾಠ ಹೇಳಕ್ ಕೊಟ್ಟವ್ರೆ. ಇವ್ರು ನಾನು ಕೇಳ್ಕೊಂಡು
ಯಾರು ಹಾಕಿಲ್ಲ. ರಾಮನಂತೆ ಎಲ್ಲ ಮಾತಾಡಿದವರು ಆಚೆ ಓಡಾಡ್ತಾ ನೀವು. ಇದ್ದಾರೆ. ರಾಮನ ಎಲ್ಲ ಆಚೆ ಓಡಾಡ್ತಾ ಇದ್ದೀರಾ. ಜೈಲಲ್ಲಿ ಇಟ್ಟಿದ್ದೀವಿ. ಎಲ್ಲ ಆಚೆ ಓಡಾಡ್ತಾ ನೀವೇನ್ ಇದ್ದಾರೆ. ಮಾಡ್ತಿದ್ದೀರಿ? ಮಾಡಿ ನೀವೇನ್ ಮಾಡ್ತಾ ನಿಮ್ ಪ್ರೈಮ್ ಇದ್ದೀರಿ? ಮಿನಿಸ್ಟರ್ ರಿಸೈನ್ ಮಾಡಕ್ ಹೇಳಿ. ತಾಕತ್ತಿದ್ರೆ ರಾಜೀನಾಮೆ ಕೊಡಿಸಿ. ಹೇಳ್ರಿ ನಿಮ್ ಪ್ರೈಮ್ ಮಿನಿಸ್ಟರ್. ನಾವು ಒದ್ದೊಳಗೆ ಹಾಕಿದೀವಿ. ಹೇಳಿ ಯಾಕೆ? ಮಾಡಬಾರ್ದು ಏನ್ ಮೋದಿಗೆ ಒದ್ದಾಚೆ ಹಾಕಿದ್ದೀರಾ? ಒದ್ದೊಳಗೆ ಹಾಕಿದ್ದೀವಿ. ಅಮಿತ್ ಶಾಗೆ ನೀವೇನ್ ಒದ್ದಾಚೆ ಮಾಡ್ತಾ ಹಾಕಿದ್ದೀರಾ? ಇದ್ದೀರಿ? ಮೋದಿಗೆ ಹಚ್ಚಿ ಹಾಕಿದ್ದೀರಾ? ನೀವೇನ್ ಮಾಡ್ತಾ ಇದ್ದೀರಿ? ಹೇಳಿ. ನಿಮ್ದು ನೋಡಿ ಹಿಂಡಿಕದ್ದರ್ ನಾವೇ ಅದೇ ಹೇಳಿ, ಆಮೇಲೆ ಹೇಳ್ತೀನಿ ನಾನು. ಬಂಡತನ ಅಂತ ಅವತ್ತೇ ಹೇಳಿ. ಪದಪ್ರಯೋಗ ನಾನು ಬಂಡತನ ಮಾಡಿದೆ. ನಮ್ದಲ್ಲ, ನಿಮ್ದು. ಕಾಂಗ್ರೆಸ್ಸಿನ ಬಂಡತನ ಇದೆ. ನಿಮ್ಮದೇ ಬಂಡತನ. ಇದು ಇಡೀ ದೇಶ ನೋಡ್ಬಿಟ್ಟಿದೆ. ಕೇಳಕ್ ತಾಯಿಲ್ದೆ ಹಾಗಾಗಿ ಅದಕ್ಕೆ ನಿಮ್ಗೆ ಬುದ್ಧಿ ಕಲಿಸ್ತಾ ಇದೆ ಈ ದೇಶದ ಜನ. ಈ ರಾಮನ ಬಂಡತನದ ಉಂಡಿ ಪರಮಾವಧಿ. ಯಾವ ನೈತಿಕತೆ ನಾನು ಹೇಳಲಾಗಿದೆ, ಬೋಫೋರ್ಸ್ ಹಗರಣ ಯಾರು ಈ ಮಾಡಿದ್ದು? ದೇಶದಲ್ಲಿ ರಾಮನ ಉಂಡಿ ಕದ್ದಂತ ಬೋಫೋರ್ಸ್ ಹಗರಣ ಯಾರು ಮಾಡಿದ್ದು? ಮಾತಾಡೋಕೆ ಯಾವ ಶಕ್ತಿನೂ ಇಲ್ಲ. ಆಕಾಶದಿಂದ ಯಾವ ಭೂಮಿ, ನೈತಿಕತೆನೂ ಇಲ್ಲ. ಆಕಾಶದಿಂದ ಬಾಂಡು. ಭೂಮಿವರೆಗೂ ಹಗರಣ 4,000 ಮಾಡಿದ್ದು ಯಾರು? ಕೋಟಿ ಬಾಂಡ್ ಬಿಜೆಪಿನ ಮೂಲಕ ವಸೂಲು ಮಾಡಿದವರು ಯಾರು? ಕಾಂಗ್ರೆಸ್. ಯಾರು ಬಾಂಡ್ ಮೂಲಕ ಎಲೆಕ್ಷನ್ ಇವ್ರ ಹತ್ರ ನಾನು ಕೇಳ್ಬೇಕಾ? ನಿಮ್ಮ ಹತ್ರ ನಾನ್ ಕೇಳ್ಬೇಕಾ? ಆಕಾಶದಿಂದ ಭೂಮಿವರೆಗೂ ನಿಮ್ಮ ಹತ್ರ ನಾನ್ ಯಾವ್ದನ್ನ ಕೇಳ್ಬೇಕಾ? ಬಿಟ್ಟಿದ್ದೀರಿ ನೀವು? ಇಡೀ ದೇಶದಲ್ಲಿ ದುಡ್ಡು ಯಾವುದನ್ನು ಬಿಟ್ಟಿಲ್ಲ ನೀವು. ಭೂಮಿಯನ್ನೇ ಬಿಟ್ಟಿಲ್ಲ. ಈಗ ರಾಮನ ಒಳಗಡೆ ಉಂಡಿನೇ ಬಿಟ್ಟಿಲ್ಲ. ಇನ್ನೇನ್ ಬಿಡ್ತೀರಾ ನೀವು? ಭೂಮಿ ಒಳಗಡೆ ರಾಮನ ಉಂಡಿನೇ ಬಿಟ್ಟಿಲ್ಲ ನೀವು. ಭೂಮಿ ಒಳಗಡೆ ರಾಮನ ಉಂಡಿನೇ ಬಿಟ್ಟಿಲ್ಲ. ಭೂಮಿಯಿಂದ ಆಕಾಶ. ರಾಮನ ಉಂಡಿನೇ ಬಿಡ್ದಲ್ಲ ಈ ದೇಶಕ್ಕೆ ಪಟ ಇರ್ತಾರೆ. ಬೋಫೋರ್ಸ್ ಹಗರಣ ಚರ್ಚೆ ಟು ದ ಪಾಯಿಂಟ್ ಆಗ್ತಾ ಇಲ್ಲ. ದೇಶದ ಕೇಳಿ, ಅಸ್ಮಿತೆ ಪ್ರಶ್ನೆ ಮಾಡೋದು. ಬೋಫೋರ್ಸ್ ಹಗರಣ ಈ ದೇಶದ ಅಸ್ಮಿತೆ ಸರ್ ಪ್ರಶ್ನೆ. ನೋಡಿ, ನೀವು ಬೋಫರ್ಸ್ ಹೋದ್ರೆ ಅವ್ರು ಇನ್ನೂ ಹಿಂದೆ ಹೋಗ್ತಾರೆ. ಹೋಗ್ಲಿ. ನೀವು ಇನ್ನೇನಿಲ್ಲ ಅಲ್ಲಿ. ಅವ್ರ ಗೋಡ್ಸೆ ಅಂದ್ರೆ ನೀವು ನೇರು ಎಲ್ಲ ಅಂತೀರಿ. ಹೋಯ್ತೆ. ಹೀಗೆ ನಡೀತಾನೆ ಇರ್ತದೆ. ಬೇಡ ಇದು, ಪ್ಲೀಸ್ ಮಾಡ್ಬಾರ್ದು. ಪ್ಲೀಸ್ ಚರ್ಚೆ ಮಾಡಿ ಸರ್ ಇಲ್ಲಿ ನ್ಯಾಯಯುತವಾಗಿ ಮಾಡಿ. ಸರ್ ಆಯ್ತು ಸರ್, ನೋಡಿ, ಇವ್ರು ನ್ಯಾಯಯುತವಾಗಿ ಕೇಳ್ಬಿಡ. ಒಂದು ಅದಕ್ಕೆ ನೀವು ಹೇಳಿದ್ರಿ. ಅವರು ಬಿಜೆಪಿ ಅವ್ರು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ. ಆಯ್ತು, ಈಗ ಈಗ ಅವ್ರು ಊಟ ಕೇಳಕ್ ಅಲ್ಲ, 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 ತಯಾರಿಲ್ಲ. ಅಲ್ಲ, ಒಂದು ಗೌರವಯುತವಾಗಿ ಹೋಗೋಣ. ಅವ್ರು ಮಾತಾಡ್ಬೇಕು ಸರ್ ಈಗ ಅಂತ ಈಗ ಒಂದೊಂದು ನಿಮಿಷ ಮಾತಾಡೋಣ ಸರ್. ಅವ್ರು ಅವ್ರು ಮಾತಾಡ್ಬೇಕು. ಮಾತಾಡ್ಬೇಕಾದ್ರೆ ನಾವಿಬ್ರು ಅಡ್ಡ ಮಾಡೋದು ಬೇಡ ಸರ್. ಅವ್ರು ಮಾತಾಡ್ಬಿಡ್ಲಿ ಪೂರ್ತಿ. ಸರ್ ನನ್ನ ಪ್ರಶ್ನೆ ಇರೋದು ಇಷ್ಟೇ ಸರ್, ಬಹಳ ಸಿಂಪಲ್ ಇದೆ ರಮೇಶ್ ಬಾಬು ಅವ್ರು ಮಾತಾಡಿದ್ರು. ಸರ್. ಈಗ ಚಾರ್ಜ್ ಶೀಟ್ ಅಲ್ಲಿ ನಾಗೇಂದ್ರ ಅವ್ರ ಹೆಸರು ಬರುತ್ತೆ, ಸೂಸೈಡ್ ನೋಟ್ ಅಲ್ಲಿ ನಾಗೇಂದ್ರ ಅವ್ರ ಹೆಸರು ಇಲ್ಲ ಇಲ್ಲ no, no. ಬಂದಿದೆ ಸರ್. ಸೂಸೈಡ್ ನೋಟ್ ಅಲ್ಲೂ ಬಂದಿದೆ ಸರ್. ಒಂದು ನಿಮಿಷ ಸರ್, ಹೆಸರು ಬಂದಿಲ್ಲ. ಪ್ರೆಷರ್ ಫ್ರಮ್ ಮಿನಿಸ್ಟರ್ ಅನ್ನೋ ಅರ್ಥಕ್ಕೆ ಸಂಬಂಧ. ನಾಗೇಂದ್ರ ಅವ್ರ ಹೆಸರಿಲ್ಲ. ಆಯ್ತು, ಒಂದ್ ನಿಮಿಷ ಇಲ್ಲ, ನೀವು ಅಡ್ವೊಕೇಟ್ ಇದ್ದೀರಿ. ನಾನು ಐ ನಾಟ್ ಆರ್ಗ್ಯೂ ಆನ್ ದಟ್ ಫ್ರಂಟ್. ಅಲ್ಲ ಅಲ್ಲ, ಒಂದು ನಿಮಿಷ. ಅವ್ರು advocacy ಅಲ್ಲ, ಮಾಡ್ತಾ ಅಲ್ಲ, ಅವ್ರು ಇದ್ದಾರೆ. advocate ಅವ್ರು ಮಾಡ್ಲಿ, ಅದಕ್ಕೂ ಅವಕಾಶ ಇಲ್ಲ. ಇಟ್ಸ್ ಓಕೆ. ನೋಡಿ ಸರ್, ಚಾರ್ಜ್ ಶೀಟ್ ಅಲ್ಲಿ ಹೆಸರಿದೆ. ನಾಗೇಂದ್ರ ಅವರ ಸಿಸ್ಟರ್ ಅಕೌಂಟ್ಗೆ, ಅವರ ಬ್ರದರ್ ಇನ್ ಲಾ ಅವ್ರ ಅಕೌಂಟ್ಗೆ ದುಡ್ಡುಗಳು ಟ್ರಾನ್ಸ್ಫರ್ ಆಗಿದೆ. ಯಾವ ಕಂಪನಿಯಿಂದ, ಯಾವ ಕಂಪನಿಗೆ ನೆಕ್ಕಂಟಿ ನಾಗರಾಜ್ ಅವರು ದುಡ್ಡನ್ನ ಕೊಡ್ತಾರೆ, SKR ಇನ್ಫ್ರಾ, ಅದೇ ಕಂಪನಿಯಿಂದ ಇವ್ರಿಗೆ ದುಡ್ಡು ಬರ್ತದೆ. ಅಂದ್ರೆ ನಾನು ಏನ್ ಗೊತ್ತಾ ಸರ್ ಹೇಳೋದು, ಪ್ರವೀಣ್ ಚಂದ್ರ ಮೈನಿಂಗ್ ಕೇಸ್, BS ಯಡಿಯೂರಪ್ಪನವರು 6 ಕೋಟಿ ಡೊನೇಷನ್, ಪೀಪಲ್ಸ್ ಎಜುಕೇಶನ್ ಸೊಸೈಟಿ, ಪ್ರೇರಣಾ ಎಜುಕೇಶನ್ ಸೊಸೈಟಿ, ಸಂತೋಷ್ ಹೆಗಡೆ ಅವರ ಲೋಕಾಯುಕ್ತ ರಿಪೋರ್ಟ್. ಟೈಮಿಂಗ್ ಸರ್, ಮೈನಿಂಗ್ ಲೀಸ್ ಇಲ್ಲಾಗತ್ತೆ, ರಿನ್ಯೂ